ಐಎಸ್ಟಿಎಂಗೆ ಸ್ವಾಗತ. ಇದು ಭಾರತದ ವಿಜ್ಞಾನ, ತಂತ್ರಜ್ಞಾನ ಮತ್ತು ಇಂಜಿನಿಯರಿಂಗ್ ಸೌಲಭ್ಯಗಳ ನಕ್ಷೆ. ಈ ವಿಡಿಯೋದಲ್ಲಿ ನಾವು ಸಂಶೋಧನಾರ್ಥಿ ಬಳಕೆದಾರರಾಗಿ ವಿವರವಾಗಿ ನೋಂದಾಯಿಸಲು, ಉಪಕರಣ ಇಕ್ವಿಪ್ಮೆಂಟ್ ಹುಡುಕಲು, ಬುಕಿಂಗ್ ಮಾಡಲು ಮತ್ತು ಬುಕಿಂಗ್ ವಿನಂತಿಯನ್ನು ನಿರ್ವಹಿಸಲು ಸಹಾಯ ಮಾಡುತ್ತೇವೆ. ಹಂತ 1. ಸಂಶೋಧನಾರ್ಥಿ ಬಳಕೆದಾರರು ಆಗಿ ನೋಂದಾಯಿಸಿ. ವಿದ್ಯಾರ್ಥಿಗಳು, ಸಂಶೋಧಕರು, ಅಧ್ಯಾಪಕರು, ವಿಜ್ಞಾನಿಗಳು, ಸ್ಟಾರ್ಟ್ಅಪ್ಗಳು ಮತ್ತು ಕೈಗಾರಿಕೆಗಳು ಐಸ್ಟೀಮ್ ಪೋರ್ಟಲ್ನಲ್ಲಿ ಅತ್ಯಾಧುನಿಕ ಸಂಶೋಧನಾ ಸೌಲಭ್ಯಗಳಿಗೆ ಪ್ರವೇಶ ಪಡೆಯಲು ನೋಂದಾಯಿಸಬಹುದು. ಸಂಶೋಧನಾರ್ಥಿ ಬಳಕೆದಾರರು ಆಗಿ ನೋಂದಾಯಿಸುವುದು www.istm.gov.in ಭೇಟಿ ನೀಡಿ, ರಿಜಿಸ್ಟರ್ ಬಟನ್ ಕ್ಲಿಕ್ ಮಾಡಿ ಮತ್ತು ರಿಸರ್ಚರ್ ಬಾಗ್ ಯೂಸರ್ ರಿಜಿಸ್ಟ್ರೇಷನ್ ಆಯ್ಕೆ ಮಾಡಿ. ಪರ್ಸನಲ್ ಇನ್ಫಾರ್ಮೇಷನ್ ಮತ್ತು ಅಕಾಡೆಮಿಕ್ ಇನ್ಫಾರ್ಮೇಷನ್ ವಿಭಾಗಗಳಲ್ಲಿ ಎಲ್ಲ ಕಡ್ಡಾಯ ಮಾಹಿತಿಯನ್ನು ಭರ್ತಿ ಮಾಡಿ. ಕ್ಯಾಪ್ಚಾ ನಮೂದಿಸಿ ಮತ್ತು ಸಬ್ಮಿಟ್ ಕ್ಲಿಕ್ ಮಾಡಿ. ಸಂಶೋಧನಾರ್ಥಿ / ಬಳಕೆದಾರರ ನೋಂದಣಿ ವಿನಂತಿಯನ್ನು ಐಸ್ಟೀಮ್ ನೋಡಲ್ ಕೇಂದ್ರ ಪರಿಶೀಲಿಸಿ ಮತ್ತು ಅಗತ್ಯ ಕ್ರಮ ಕೈಗೊಳ್ಳುತ್ತದೆ. ಅನುಮೋದನೆಯ ನಂತರ ಲಾಗಿನ್ ವಿವರಗಳು ಅವರ ನೋಂದಾಯಿತ ಇಮೇಲ್ ಐಡಿಗೆ ಕಳುಹಿಸಲಾಗುತ್ತದೆ. ಹಂತ 2. ಉಪಕರಣ ಇಕ್ವಿಪ್ಮೆಂಟ್ ಹುಡುಕಿ ಮತ್ತು ಉಪಕರಣ ಇಕ್ವಿಪ್ಮೆಂಟ್ ಸ್ಲಾಟ್ ಬುಕ್ ಮಾಡಿ. ಸಂಶೋಧನಾರ್ಥಿ ಅಥವಾ ಬಳಕೆದಾರರ ಲಾಗಿನ್ ಆಗಿ ಅಥವಾ ಆಗಿಲ್ಲದೆ ಉಪಕರಣ ಅಥವಾ ಇಕ್ವಿಪ್ಮೆಂಟ್ ಹುಡುಕಬಹುದು. ಆದರೆ ಬುಕಿಂಗ್ ಮಾಡಲು ಲಾಗಿನ್ ಅಗತ್ಯ. ಉಪಕರಣ ಇಕ್ವಿಪ್ಮೆಂಟ್ ಹುಡುಕಲು www.istem.gov.in ಗೆ ಹೋಗಿ ಮತ್ತು ಸಂಶೋಧನಾರ್ಥಿ / ಬಳಕೆದಾರರು ಆಗಿ ಲಾಗಿನ್ ಮಾಡಿ. ಹುಡುಕುವಿಕೆಯ ಪಟ್ಟಿಯಲ್ಲಿ ಉಪಕರಣದ ಇಕ್ವಿಪ್ಮೆಂಟ್ನ ಹೆಸರು ಅಥವಾ AFM, XRD ಮುಂತಾದ ಸಂಕ್ಷಿಪ್ತ ಪದಗಳನ್ನು ಟೈಪ್ ಮಾಡಿ. ಅಡ್ವಾನ್ಸ್ ಸರ್ಚ್ ಆಯ್ಕೆ ಮಾಡಿ ಕೂಡ ನಿಮ್ಮ ಹುಡುಕಾಟ ಫಲಿತಾಂಶಗಳನ್ನು ಸರಿಪಡಿಸಬಹುದು. ಉಪಕರಣ ಇಕ್ವಿಪ್ಮೆಂಟ್ಗಳ ಹುಡುಕಾಟದ ಫಲಿತಾಂಶಗಳನ್ನು ಎಡಭಾಗದಲ್ಲಿ ತೋರಿಸಲಾಗುತ್ತದೆ. ಉಪಕರಣ ಇಕ್ವಿಪ್ಮೆಂಟ್ ಸ್ಲಾಟ್ ಬುಕ್ ಮಾಡುವುದು. ಹುಡುಕಾಟ ಫಲಿತಾಂಶಗಳಲ್ಲಿ ನಿಮಗೆ ಅಗತ್ಯವಾದ ಉಪಕರಣ ಇಕ್ವಿಪ್ಮೆಂಟ್ ಆಯ್ಕೆ ಮಾಡಿ. ಉಪಕರಣದ ಮಾಹಿತಿ ಜೊತೆಗೆ ಅದರ ಆರೋಗ್ಯ ಸ್ಥಿತಿ ಸಕ್ರಿಯ ಅಥವಾ ನಿಷ್ಕ್ರಿಯ ತೋರಿಸುತ್ತದೆ. ಹಸಿರು ಪಟ್ಟಿಯನ್ನು ತೋರಿ ಸಕ್ರಿಯ ಎಂದು ತೋರಿದರೆ ಉಪಕರಣ ಲಭ್ಯವಿರುತ್ತದೆ. ಕೆಂಪು ಪಟ್ಟಿಯನ್ನು ತೋರಿ ನಿಷ್ಕ್ರಿಯ ಎಂದರೆ ಲಭ್ಯವಿಲ್ಲ ಎಂದರ್ಥ. ವ್ಯೂ ಮೋರ್ ಮೇಲೆ ಕ್ಲಿಕ್ ಮಾಡಿ. ಇದು ಉಪಕರಣ ಇಕ್ವಿಪ್ಮೆಂಟ್ ವಿವರವನ್ನು ತೋರುವ ಎಕ್ವಿಪ್ಮೆಂಟ್ ಇನ್ಫೋ ಪುಟಕ್ಕೆ ಕರೆದೊಯ್ಯುತ್ತದೆ. ಅನಾಲಿಸಿಸ್ ಟೈಪ್ ಆಧರಿಸಿ ಬಳಕೆಯ ದರ ಆಯ್ಕೆ ಮಾಡಿ ಮತ್ತು ಇಕ್ವಿಪ್ಮೆಂಟ್ ರಿಸರ್ವೇಷನ್ ಕ್ಲಿಕ್ ಮಾಡಿ. ಬುಕಿಂಗ್ ನಿಯಮಗಳು ಹಾಗೂ ಷರತ್ತುಗಳನ್ನು ಓದಿ, ಒಪ್ಪಿಗೆ ಸೂಚಿಸುವ ಬಾಕ್ಸ್ ಟಿಕ್ ಮಾಡಿ, ನಂತರ ಸಬ್ಮಿಟ್ ಕ್ಲಿಕ್ ಮಾಡಿ. ಎಕ್ವಿಪ್ಮೆಂಟ್ ಇನ್ಫಾರ್ಮೇಷನ್ ಮತ್ತು ಕಾಂಟ್ಯಾಕ್ಟ್ ಆಪರೇಟರ್ ವಿಭಾಗಗಳಲ್ಲಿ ಡೌನ್ಲೋಡ್ CSRF ಲಭ್ಯವಿದ್ದರೆ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಕ್ಲಿಕ್ ಮಾಡಿ. ಬುಕಿಂಗ್ ಕ್ಯಾಲೆಂಡರ್ ವಿಭಾಗದಲ್ಲಿ ದಿನಾಂಕ ಆಯ್ಕೆ ಮಾಡಿ, ನಂತರ ನೆಕ್ಸ್ಟ್ ಕ್ಲಿಕ್ ಮಾಡಿ. ಬುಕಿಂಗ್ ಡೀಟೇಲ್ಸ್ ವಿಭಾಗದಲ್ಲಿ ಬೇಕಾದ ಮಾಹಿತಿಯನ್ನು ನಮೂದಿಸಿ ಮತ್ತು ನೆಕ್ಸ್ಟ್ ಕ್ಲಿಕ್ ಮಾಡಿ. ಸರ್ವಿಸ್ / ಜಾಬ್ ರೆಕ್ವಿಸಿಷನ್ ಫಾರ್ಮ್ ವಿಭಾಗದಲ್ಲಿ ಜಾಬ್ ಅಥವಾ ಪ್ರಾಜೆಕ್ಟ್ ಟೈಟಲ್ ಮತ್ತು ಅನಿವಾರ್ಯ ಮಾಹಿತಿಯನ್ನು ನೀಡಿ. ಪೂರ್ಣಗೊಂಡ CSRF ಫಾರ್ಮ್ ಮತ್ತು ಬೇಕಾದ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಉಪಭೋಗ್ಯ ವಸ್ತುಗಳ ಹೆಚ್ಚುವರಿ ಸೌಲಭ್ಯ ಬೇಕಾದರೆ ಎಸ್ ಆಯ್ಕೆ ಮಾಡಿ. ಸಬ್ಮಿಟ್ ಸ್ಯಾಂಪಲ್ಸ್ ಕ್ಲಿಕ್ ಮಾಡಿ. ಕರೆಂಟ್ ಬಿಲ್ಲಿಂಗ್ ಇನ್ಫಾರ್ಮೇಷನ್ ಸೂಚನೆಗಳನ್ನು ಎಚ್ಚರಿಕೆಯಿಂದ ನಮೂದಿಸಿ. ನಂತರ ಬದಲಾವಣೆ ಸಾಧ್ಯವಿಲ್ಲ. ಇಕ್ವಿಪ್ಮೆಂಟ್ ಮತ್ತು ಬುಕಿಂಗ್ ಇನ್ಫಾರ್ಮೇಷನ್ ವಿಭಾಗ ಪರಿಶೀಲಿಸಿ ಮತ್ತು ಬುಕ್ ನೌ ಕ್ಲಿಕ್ ಮಾಡಿ. ಸಲಕರಣೆ ಬುಕಿಂಗ್ ವಿನಂತಿಯನ್ನು ಸಲ್ಲಿಸಿದ ನಂತರ ಒಂದು ವಿಶಿಷ್ಟವಾದ 10 ಅಂಕಿಯ ಫೆಸಿಲಿಟಿ ಬುಕಿಂಗ್ ರೆಕಾರ್ಡ್ FBR ಸಂಖ್ಯೆಯನ್ನು ರಚಿಸಲಾಗುತ್ತದೆ ಮತ್ತು ಸ್ಥಿತಿಯನ್ನು ಬಾಕಿ ಉಳಿದಿದೆ ಎಂದು ಹೊಂದಿಸಲಾಗುತ್ತದೆ ಮತ್ತು ನಿಯೋಜಿತ ಆಪರೇಟರ್ ಮತ್ತು ಬಳಕೆದಾರರು ಸೇರಿದಂತೆ ಸಂಬಂಧಿತ ಕಸ್ಟೋಡಿಯನ್ಗಳೊಂದಿಗೆ ಇಮೇಲ್ ಮೂಲಕ ಹಂಚಿಕೊಳ್ಳಲಾಗುತ್ತದೆ. ಬಳಕೆದಾರರು ತಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯಲ್ಲಿ ಪಠ್ಯ ಸಂದೇಶದ ಮೂಲಕ ಅದೇ ಮಾಹಿತಿಯನ್ನು ಸ್ವೀಕರಿಸುತ್ತಾರೆ. FBR ಸ್ಥಿತಿಗಳು ಪೆಂಡಿಂಗ್, ಸ್ಲಾಟ್ ಅಲೋಕೇಟೆಡ್, ಎಕ್ಸಿಕ್ಯೂಟೆಡ್, ರಿಜೆಕ್ಟೆಡ್ ಅಥವಾ ಕ್ಯಾನ್ಸಲ್ಡ್ ಆಗಿರಬಹುದು. FBR ಸೃಜನೆಯಾದಾಗ ಅಥವಾ ಅದರ ಸ್ಥಿತಿ ಬದಲಾಗುವಾಗ ತಂತ್ರಾಂಶವು ಸ್ವಯಂಚಾಲಿತವಾಗಿ ಸಂಬಂಧಿತ ಕಸ್ಟೋಡಿಯನ್ಗಳು, ಉಪಕರಣ ಇಕ್ವಿಪ್ಮೆಂಟ್ ನಿರ್ವಾಹಕರು ಮತ್ತು ಸಂಶೋಧನಾರ್ಥಿ ಬಳಕೆದಾರರಿಗೆ ಇಮೇಲ್ ಸೂಚನೆಗಳನ್ನು ಕಳುಹಿಸುತ್ತದೆ.
ಇದು ಎಲ್ಲರೂ ಬುಕಿಂಗ್ ಪ್ರಗತಿ ಬಗ್ಗೆ ತಿಳಿದಿರಲು ಸಹಾಯ ಮಾಡುತ್ತದೆ. ಸಂಶೋಧನಾರ್ಥಿ ಬಳಕೆದಾರರು ಎಲ್ಲ FPR ಸ್ಥಿತಿಗಳಲ್ಲಿಯೂ ಉಪಕರಣ ಈಕ್ವಿಪ್ಮೆಂಟ್ ನಿರ್ವಾಹಕರು ವಿವರಗಳು, ಹೆಸರು, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿ ಇತ್ಯಾದಿ ಅನ್ನು FPR ವಿವರ ಪುಟದಲ್ಲಿ ನೋಡಬಹುದು. ಪೆಂಡಿಂಗ್ FPR ಸ್ಥಿತಿಯಲ್ಲಿ ಸಂಶೋಧನಾರ್ಥಿ ಬಳಕೆದಾರರು ಕೈಗೊಳ್ಳಬಹುದಾದ ಕ್ರಮ. ನಿರ್ದಿಷ್ಟ FPR ಬಾಕಿ ಸ್ಥಿತಿಯಲ್ಲಿದ್ದರೆ ಸಂಶೋಧನಾರ್ಥಿ ಬಳಕೆದಾರರು ಉಪಕರಣ ಈಕ್ವಿಪ್ಮೆಂಟ್ ನಿರ್ವಾಹಕರು ಕೈಗೊಳ್ಳಬಹುದಾದ ಕ್ರಮಕ್ಕಾಗಿ ಕಾಯಬೇಕು. ಈ ಸಮಯದಲ್ಲಿ ಸಂಶೋಧನಾರ್ಥಿ ಬಳಕೆದಾರರು ರೀಸ್ಕೆಡ್ಯೂಲ್ ಅಥವಾ ಕ್ಯಾನ್ಸಲ್ ಆಯ್ಕೆಗಳನ್ನು ಮಾಡಬಹುದು. ಬುಕಿಂಗ್ ಕೋರಿಕೆಯನ್ನು ರೀಸ್ಕೆಡ್ಯೂಲ್ ಮಾಡಲು ಹಾಗೂ ಸಂಶೋಧನಾರ್ಥಿ ಬ್ಯಾಗರ್ ಆಗಿ ಲಾಗಿನ್ ಮಾಡಿ. ವ್ಯೂ ಬುಕಿಂಗ್ಗೆ ಹೋಗಿ ಮತ್ತು ಬುಕಿಂಗ್ ರಿಕ್ವೆಸ್ಟ್ಸ್ ಆಯ್ಕೆ ಮಾಡಿ. ಎಡ ಮೆನುವಿನಲ್ಲಿ ಪೆಂಡಿಂಗ್ ರಿಕ್ವೆಸ್ಟ್ ಕ್ಲಿಕ್ ಮಾಡಿ. FPR ಹುಡುಕಿ ಮತ್ತು ಬೇಕಾದ FPR ಸಂಖ್ಯೆ ಮೇಲೆ ಕ್ಲಿಕ್ ಮಾಡಿ. ಬುಕಿಂಗ್ ಡೀಟೇಲ್ಸ್ ವಿಭಾಗದಲ್ಲಿ ಎಡಿಟ್ ಸರ್ವಿಸ್ ರಿಕ್ವೆಸ್ಟ್ ಫಾರ್ಮ್ ಆಯ್ಕೆ ಮಾಡಿ. ಎಡಿಟ್ ಸರ್ವಿಸ್ ರಿಕ್ವೆಸ್ಟ್ ಫಾರ್ಮ್ ಪುಟದಲ್ಲಿ ರೀಸ್ಕೆಡ್ಯೂಲ್ ಬಟನ್ ಕ್ಲಿಕ್ ಮಾಡಿ. ರೀಸ್ಕೆಡ್ಯೂಲ್ ರಿಕ್ವೆಸ್ಟ್ ಅಪ್ಪನಲ್ಲಿ ನಿಮ್ಮ ಲಭ್ಯತೆಯ ಬಗ್ಗೆ ಮಾಹಿತಿ ನೀಡಿ ಮತ್ತು ಅಪ್ಡೇಟ್ ಕ್ಲಿಕ್ ಮಾಡಿ. FPR ಸ್ಥಿತಿ ಪೆಂಡಿಂಗ್ ಆಗೇ ಉಳಿದಿರ್ತದೆ. ಬುಕಿಂಗ್ ಕೋರಿಕೆಯನ್ನ ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ರದ್ದುಪಡಿಸುವುದನ್ನು ದೃಢೀಕರಿಸಿ. ಆಗ FPR ಸ್ಥಿತಿಯು ಕ್ಯಾನ್ಸಲ್ ಆಗಿರುತ್ತದೆ. FPR ಕ್ಯಾನ್ಸಲ್ ಆದ ನಂತರ ಸಂಶೋಧನಾರ್ಥಿ ಅಥವಾ ಬಳಕೆದಾರರು ಅಥವಾ ಉಪಕರಣ ಅಥವಾ ಇಕ್ವಿಪ್ಮೆಂಟ್ ನಿರ್ವಾಹಕರು ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ. ಸ್ಲಾಟ್ ಅಲೋಕೇಟೆಡ್ ಸ್ಥಿತಿಯಲ್ಲಿ ಸಂಶೋಧನಾರ್ಥಿ ಬಳಕೆದಾರರು ಕೈಗೊಳ್ಳಬಹುದಾದ ಕ್ರಮ. ಉಪಕರಣ ಈಕ್ವಿಪ್ಮೆಂಟ್ ನಿರ್ವಾಹಕರು ಸ್ಲಾಟ್ ನಿಗದಿಪಡಿಸಿದ ನಂತರ ಸಂಶೋಧನಾರ್ಥಿ ಬಳಕೆದಾರರು ಪಾವತಿ ಮತ್ತು ಇನ್ವಾಯ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಸಂಸ್ಥೆಯ ಕಸ್ಟೋಡಿಯನ್ಗಳು ಅಥವಾ ಉಪಕರಣ ಈಕ್ವಿಪ್ಮೆಂಟ್ ನಿರ್ವಾಹಕರ ಜೊತೆಗೆ ಪರಸ್ಪರ ಸಂಯೋಜನಾತ್ಮಕವಾಗಿ ಚರ್ಚಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಚಿಕೆ ಮಾಡಲಾದ FBRಗಳು ಸಂಶೋಧನಾರ್ಥಿ ಬಳಕೆದಾರರು ಮತ್ತು ಉಪಕರಣ ಈಕ್ವಿಪ್ಮೆಂಟ್ ನಿರ್ವಾಹಕರಿಗೆ ಮಾರ್ಕ್ FBR ಆಸ್ ಎಕ್ಸಿಕ್ಯೂಟೆಡ್ ಆಯ್ಕೆಯನ್ನು ಪ್ರಸ್ತುತಪಡಿಸುತ್ತವೆ. ಇದು ನಿಗದಿಪಡಿಸಿದ ದಿನಾಂಕದಿಂದ ಲಭ್ಯವಾಗುತ್ತದೆ ಮತ್ತು ಕಾರ್ಯಪೂರ್ಣವಾಗುವವರೆಗೆ ಲಭ್ಯವಿರುತ್ತದೆ. ಸಂಶೋಧನಾರ್ಥಿ ಬಳಕೆದಾರರು ಅಥವಾ ಉಪಕರಣ ಈಕ್ವಿಪ್ಮೆಂಟ್ ನಿರ್ವಾಹಕರುಗಳಲ್ಲಿ ಯಾರು ಬೇಕಾದರೂ ಇದನ್ನು ಮಾಡಬಹುದು. ಬುಕಿಂಗ್ ಕೋರಿಕೆಯನ್ನು ಎಕ್ಸಿಕ್ಯೂಟ್ ಮಾಡಲು ಸಂಶೋಧಕ ಬಳಕೆದಾರರಾಗಿ ಲಾಗಿನ್ ಮಾಡಿ. ವ್ಯೂ ಬುಕಿಂಗ್ಗೆ ಹೋಗಿ ಮತ್ತು ಬುಕಿಂಗ್ ರಿಕ್ವೆಸ್ಟ್ಸ್ ಆಯ್ಕೆ ಮಾಡಿ. ಎಡ ಮೆನುವಿನಲ್ಲಿ ಅಲೋಕೇಟೆಡ್ ಬುಕಿಂಗ್ ಕ್ಲಿಕ್ ಮಾಡಿ. FPR ಹುಡುಕಿ ಮತ್ತು ಬೇಕಾದ FPR ಸಂಖ್ಯೆ ಮೇಲೆ ಕ್ಲಿಕ್ ಮಾಡಿ. ಬುಕಿಂಗ್ ಡೀಟೇಲ್ಸ್ ವಿಭಾಗದಲ್ಲಿ ಮಾರ್ಕ್ FBR ಆಸ್ ಎಕ್ಸಿಕ್ಯೂಟೆಡ್ ಕ್ಲಿಕ್ ಮಾಡಿ. ಹಂಚಿಕೆ ಮಾಡಿದ ಸ್ಲಾಟ್ ದಿನಾಂಕ ಮತ್ತು ಸಮಯ, ಕಾರ್ಯಗತಗೊಳಿಸಿದ ದಿನಾಂಕ ಮತ್ತು ಸಮಯ, ಅಂತಿಮ ಮೊತ್ತ ರೂಪಾಯಿಗಳಲ್ಲಿ ಇತ್ಯಾದಿಗಳನ್ನು ನಮೂದಿಸಿ ಮತ್ತು ಮಾರ್ಕ್ FBR ಆಸ್ ಎಕ್ಸಿಕ್ಯೂಟೆಡ್ ಕ್ಲಿಕ್ ಮಾಡಿ. ಈಗ FPR ಸ್ಥಿತಿ ಎಕ್ಸಿಕ್ಯೂಟೆಡ್ ಆಗಿರುತ್ತದೆ. ಗಮನಿಸಿ, iSTEM ಪೋರ್ಟಲ್ನ ಮೂಲ ಉದ್ದೇಶವು ಕೇವಲ ಬುಕಿಂಗ್ ಹಾಗೂ ಸಂಬಂಧಿತ ಸೌಲಭ್ಯಗಳ ಲಭ್ಯತೆಗೆ ಸಹಕರಿಸುವುದಾಗಿರುತ್ತದೆ. ಮಾಹಿತಿ ಕ್ರೋಢೀಕರಣ ಹಾಗೂ ವಿಶ್ಲೇಷಣೆಗಳು ಸಂಶೋಧನಾರ್ಥಿ ಬಳಕೆದಾರರ ಜವಾಬ್ದಾರಿಯಾಗಿರುತ್ತದೆ. ಹಾಗಾಗಿ ಶಿಕ್ಷಣ ಸಂಸ್ಥೆಗಳು ಸಂಶೋಧನೆಯ ಫಲಿತಾಂಶಗಳನ್ನು ಸಂಶೋಧನಾರ್ಥಿ ಬಳಕೆದಾರರಿಗೆ ಮಾಹಿತಿ ವಿಶ್ಲೇಷಣೆಗಳನ್ನು ನಡೆಸಲು ಪೂರಕವಾದ ಮಾದರಿಗಳಲ್ಲಿ ಒದಗಿಸಲು ಪ್ರೋತ್ಸಾಹಿಸಲಾಗುತ್ತಿದೆ. ಎಕ್ಸಿಕ್ಯೂಟೆಡ್ ಸ್ಥಿತಿಯಲ್ಲಿ ಸಂಶೋಧನಾರ್ಥಿ ಬಳಕೆದಾರರು ಕೈಗೊಳ್ಳಬಹುದಾದ ಕ್ರಮ. ನಿರ್ದಿಷ್ಟ FBR ಎಕ್ಸಿಕ್ಯೂಟೆಡ್ ಸ್ಥಿತಿಯಲ್ಲಿದ್ದಾಗ ಸಂಶೋಧನಾರ್ಥಿ ಅಥವಾ ಬಳಕೆದಾರರು ಪ್ರತಿಕ್ರಿಯೆ ಸಲ್ಲಿಸಬಹುದು ಮತ್ತು FPR ಸರ್ಟಿಫಿಕೇಟ್ ವೀಕ್ಷಿಸಬಹುದು ಅಥವಾ ಡೌನ್ಲೋಡ್ ಮಾಡಬಹುದು. ಪ್ರತಿಕ್ರಿಯೆ ಸಲ್ಲಿಸಲು iSTEM.inಗೆ ಭೇಟಿ ನೀಡಿ ಮತ್ತು ಪಬ್ಲಿಕ್ ಯೂಸರ್ ಆಗಿ ಲಾಗಿನ್ ಮಾಡಿರಿ. ವ್ಯೂ ಬುಕಿಂಗ್ಗೆ ಹೋಗಿ ಮತ್ತು ಬುಕಿಂಗ್ ರಿಕ್ವೆಸ್ಟ್ಸ್ ಆಯ್ಕೆ ಮಾಡಿ. ಎಡ ಮೆನುವಿನಲ್ಲಿ FBR ಎಕ್ಸಿಕ್ಯೂಟೆಡ್ ಕ್ಲಿಕ್ ಮಾಡಿ. FBR ಹುಡುಕಿ ಮತ್ತು ಬೇಕಾದ FPR ಸಂಖ್ಯೆಯ ಮೇಲೆ ಕ್ಲಿಕ್ ಮಾಡಿ. ಬುಕಿಂಗ್ ಡೀಟೇಲ್ಸ್ ವಿಭಾಗದಲ್ಲಿ ಫೀಡ್ಬ್ಯಾಕ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಕ್ರಿಯೆಯನ್ನು ದಾಖಲಿಸಿ ಮತ್ತು ಸಬ್ಮಿಟ್ ಕ್ಲಿಕ್ ಮಾಡಿ. ಪ್ರತಿಕ್ರಿಯೆಯನ್ನು ಸಲ್ಲಿಸಿದ ನಂತರ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಹಾಗಾಗಿ ನಂತರ ಫೀಡ್ಬ್ಯಾಕ್ ಫಾರ್ಮ್ ಬಟನ್ ಲಭ್ಯವಿರುವುದಿಲ್ಲ. ನಿಮ್ಮ ಪ್ರತಿಕ್ರಿಯೆಯು
ISTM ಸಂಶೋಧನಾರ್ಥಿ ಅಥವಾ ಬಳಕೆದಾರರು ಅನುಭವವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. FPR ಸರ್ಟಿಫಿಕೇಟ್ ವೀಕ್ಷಿಸಲು ಡೌನ್ಲೋಡ್ ಮಾಡಲು ಸಂಶೋಧನಾರ್ಥಿ ಬಳಕೆದಾರರು FPR ಸರ್ಟಿಫಿಕೇಟ್ ಬಟನ್ ಆಯ್ಕೆ ಮಾಡಿ FPR ಸರ್ಟಿಫಿಕೇಟ್ ವೀಕ್ಷಿಸಬಹುದು. ಅದೇ ಪುಟದ ಮೂಲಕ ಸಂಶೋಧನಾರ್ಥಿ ಬಳಕೆದಾರರು FPR ಸರ್ಟಿಫಿಕೇಟ್ ಡೌನ್ಲೋಡ್ ಕೂಡ ಮಾಡಬಹುದು. ರಿಜೆಕ್ಟೆಡ್. FPR ಸ್ಥಿತಿಯಲ್ಲಿ ಸಂಶೋಧನಾರ್ಥಿ ಬಳಕೆದಾರರು ಕೈಗೊಳ್ಳಬಹುದಾದ ಕ್ರಮ. FBRನ ಸ್ಥಿತಿ ರಿಜೆಕ್ಟೆಡ್ ಆಗಿದ್ದರೆ ಸಂಶೋಧನಾರ್ಥಿ ಅಥವಾ ಬಳಕೆದಾರರು ಪ್ರತಿಕ್ರಿಯೆ ಸಲ್ಲಿಸಲು ಸಂಶೋಧಕ ಬಳಕೆದಾರರಾಗಿ ಲಾಗಿನ್ ಮಾಡಿ. ವ್ಯೂ ಬುಕಿಂಗ್ಗೆ ಹೋಗಿ ಮತ್ತು ಬುಕಿಂಗ್ ರಿಕ್ವೆಸ್ಟ್ಸ್ ಆಯ್ಕೆ ಮಾಡಿ. ಎಡ ಮೆನುವಿನಲ್ಲಿ ರಿಜೆಕ್ಟೆಡ್ ರಿಕ್ವೆಸ್ಟ್ ಕ್ಲಿಕ್ ಮಾಡಿ. FBR ಹುಡುಕಿ ಮತ್ತು ಬೇಕಾದ FBR ಸಂಖ್ಯೆಯ ಮೇಲೆ ಕ್ಲಿಕ್ ಮಾಡಿ. ಬುಕಿಂಗ್ ಡೀಟೇಲ್ಸ್ ವಿಭಾಗದಲ್ಲಿ ಫೀಡ್ಬ್ಯಾಕ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಕ್ರಿಯೆಯನ್ನು ದಾಖಲಿಸಿ ಮತ್ತು ಸಬ್ಮಿಟ್ ಕ್ಲಿಕ್ ಮಾಡಿ. ಪ್ರತಿಕ್ರಿಯೆಯನ್ನು ಸಲ್ಲಿಸಿದ ನಂತರ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಹಾಗಾಗಿ ಫೀಡ್ಬ್ಯಾಕ್ ಫಾರ್ಮ್ ಬಟನ್ ಲಭ್ಯವಿರುವುದಿಲ್ಲ. ನಿಮ್ಮ ಪ್ರತಿಕ್ರಿಯೆಯು ISTM ಸಂಶೋಧನಾರ್ಥಿ ಬಳಕೆದಾರರ ಅನುಭವವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. ಕ್ಯಾನ್ಸಲ್ಡ್ FBR ಸ್ಥಿತಿಯಲ್ಲಿ ಸಂಶೋಧನಾರ್ಥಿ ಬಳಕೆದಾರರು ಕೈಗೊಳ್ಳಬಹುದಾದ ಕ್ರಮ. ಸಂಶೋಧನಾರ್ಥಿ ಬಳಕೆದಾರರು FBR ಅನ್ನು ಮಾಡಿದ ನಂತರ ಸಂಶೋಧನಾರ್ಥಿ ಬಳಕೆದಾರರು ಮತ್ತು ಉಪಕರಣ ಇಕ್ವಿಪ್ಮೆಂಟ್ ನಿರ್ವಾಹಕರು ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ. ಸಂಶೋಧನಾರ್ಥಿ ಬಳಕೆದಾರರು ರದ್ದುಗೊಳಿಸಿದ FBRಗಳ ಪಟ್ಟಿಯನ್ನು ಮತ್ತು ವಿವರಗಳನ್ನು ನೋಡಬಹುದು. ಕ್ಯಾನ್ಸಲ್ ರಿಕ್ವೆಸ್ಟ್ಸ್ ವೀಕ್ಷಿಸಲು ಸಂಶೋಧನಾರ್ಥಿ ಬಳಕೆದಾರರು ಆಗಿ ಲಾಗಿನ್ ಮಾಡಿ. ಕ್ಯಾನ್ಸಲ್ಡ್ FBR ವೀಕ್ಷಿಸಲು ವ್ಯೂ ಬುಕಿಂಗ್ಗೆ ಹೋಗಿ ಮತ್ತು ಬುಕಿಂಗ್ ರಿಕ್ವೆಸ್ಟ್ ಆಯ್ಕೆ ಮಾಡಿ. ಎಡ ಮೆನುವಿನಲ್ಲಿ ಕ್ಯಾನ್ಸಲ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಬೇಕಾದ FBR ಸಂಖ್ಯೆಯನ್ನು ಹುಡುಕಿ ಮತ್ತು ಕ್ಲಿಕ್ ಮಾಡಿ. ಬುಕಿಂಗ್ ಡೀಟೇಲ್ಸ್ ವಿಭಾಗದಲ್ಲಿ ಸರ್ವಿಸ್ ರಿಕ್ವೆಸ್ಟ್ ಫಾರ್ಮ್ ಕ್ಲಿಕ್ ಮಾಡಿ. ಪರ್ಸನಲ್ ಇನ್ಫಾರ್ಮೇಷನ್, ಬುಕಿಂಗ್ ಇನ್ಫಾರ್ಮೇಷನ್ ಮತ್ತು ಟೆಕ್ನಿಕಲ್ ಇನ್ಫಾರ್ಮೇಷನ್ ಟ್ಯಾಬ್ಗಳನ್ನು ಆಯ್ಕೆ ಮಾಡಿ ಮತ್ತು ಆಯಾ ವಿವರಗಳನ್ನು ವೀಕ್ಷಿಸಿ. ವಿಡಿಯೋವನ್ನು ವೀಕ್ಷಿಸಿರುವುದಕ್ಕಾಗಿ ಧನ್ಯವಾದಗಳು. ISTM ಕುರಿತು ಇನ್ನಷ್ಟು ಪಾಠಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಭಾರತದಲ್ಲಿನ ಅತಿ ದೊಡ್ಡ R&D ಮೂಲಸೌಕರ್ಯ ನೆಟ್ವರ್ಕ್ ಅನ್ನು ಅನ್ವೇಷಿಸಲು www.istem.gov.in ವೀಕ್ಷಿಸಿ.